ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವ ರಕ್ತದ ಗುಂಪಿನ ಜನರು ಅತಿ ಹೆಚ್ಚು ಬಲಿಷ್ಠರಾಗಿರುತ್ತಾರೆ? ಆಪ್ಷನ್ ಸಿ ಓ ರಕ್ತದ ಗುಂಪು, ಬಿ ಎ ಬಿ ರಕ್ತದ ಗುಂಪು, ಸಿ ಬಿ ರಕ್ತದ ಗುಂಪು, ಡಿ ಎ ರಕ್ತದ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಎ ಓ ರಕ್ತದ ಗುಂಪು. ಓ ರಕ್ತದ ಗುಂಪಿನ ಜನರು ಅತಿ ಹೆಚ್ಚು ಬಲಿಷ್ಠರಾಗಿರುತ್ತಾರೆ. ಎರಡನೇ ಪ್ರಶ್ನೆ. ವಿಶ್ವದ ಅತ್ಯಂತ ದುಬಾರಿಯಾದ ವಸ್ತು ಯಾವುದು? ಆಪ್ಷನ್ ಸಿ ಚಿನ್ನ, ಬಿ ಬೆಳ್ಳಿ, ಸಿ ನೀರು, ಡಿ ಯುರೇನಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ. ವಿಶ್ವದ ಅತ್ಯಂತ ದುಬಾರಿ ವಸ್ತುವೆಂದರೆ ಯುರೇನಿಯಂ. ಮೂರನೇ ಪ್ರಶ್ನೆ. ಯಾವ ಹಕ್ಕಿ ತನ್ನ ಮೊಟ್ಟೆಯನ್ನು ಬೇರೆ ಹಕ್ಕಿಯ ಗೂಡಿನಲ್ಲಿ ಇಡುತ್ತದೆ? ಆಪ್ಷನ್ ಸಿ ಹದ್ದು, ಬಿ ಗಿಳಿ, ಸಿ ಕೋಗಿಲೆ, ಡಿ ಪಾರಿವಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಗಿಲೆ. ಕೋಗಿಲೆ ಹಕ್ಕಿ ತನ್ನ ಮೊಟ್ಟೆಯನ್ನು ಬೇರೆ ಹಕ್ಕಿಯ ಗೂಡಿನಲ್ಲಿ ಇಡುತ್ತದೆ. ನಾಲ್ಕನೇ ಪ್ರಶ್ನೆ. ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಆಪ್ಷನ್ ಸಿ ಚೀನಾ, ಬಿ ನಾರ್ವೆ, ಸಿ ಪಾಕಿಸ್ತಾನ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. ಮೊಲ ನಾರ್ವೆ ದೇಶದ ರಾಷ್ಟ್ರೀಯ ಪ್ರಾಣಿ. ಐದನೇ ಪ್ರಶ್ನೆ. ಯಾವ ಎಣ್ಣೆಯನ್ನು ದ್ರವದ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಸಿ ಉಡದ ಎಣ್ಣೆ, ಬಿ ಮೀನಿನ ಎಣ್ಣೆ, ಸಿ ಔದೆಣ್ಣೆ, ಡಿ ರೋಸ್ಮೇರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಔದೆಣ್ಣೆ. ಅಗರ್ವುಡ್ ಎಣ್ಣೆಯನ್ನು ದ್ರವದ ಚಿನ್ನ ಎಂದು ಕರೆಯಲಾಗುತ್ತದೆ. ಔದೆಣ್ಣೆಯನ್ನು ಮರದಿಂದ ತಯಾರಿಸಲಾಗುತ್ತದೆ. ಈ ತೈಲವನ್ನು ಸುಗಂಧಿ ಮತ್ತು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಕಾರಣಕ್ಕಾಗಿ ಅದರ ತೈಲವು ತುಂಬಾ ದುಬಾರಿಯಾಗಿದ್ದು 1 ಕಿಲೋ ಔದೆಣ್ಣೆಯನ್ನು ಖರೀದಿಸಲು 25 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತದೆ. ಆರನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಸಿ ಇಸ್ರೇಲ್, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ಪ್ರಪಂಚದಲ್ಲೇ ಅತಿ ದೊಡ್ಡ ಸೇನೆಯನ್ನು ಹೊಂದಿದೆ. ಏಳನೇ ಪ್ರಶ್ನೆ. ಯಾವ ಪ್ರಾಣಿ ಹೆಚ್ಚು ಆಳವಾಗಿ ನಿದ್ರಿಸುತ್ತದೆ? ಆಪ್ಷನ್ ಸಿ ಚಿರತೆ, ಬಿ ಆನೆ, ಸಿ ಕರಡಿ, ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಆನೆಯು ಹೆಚ್ಚು ಆಳವಾಗಿ ನಿದ್ರಿಸುತ್ತದೆ. ಎಂಟನೇ ಪ್ರಶ್ನೆ. ಗಾಳಿಪಟವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಸಿ ರಷ್ಯಾ, ಬಿ ಚೀನಾ, ಸಿ ಭಾರತ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಗಾಳಿಪಟವನ್ನು ಚೀನಾ ದೇಶದಲ್ಲಿ ಕಂಡುಹಿಡಿಯಲಾಯಿತು. 9ನೇ ಪ್ರಶ್ನೆ. ಹುಡುಗರಿಗೆ ಯಾವ ಅಭ್ಯಾಸವಿದ್ದರೆ ಹುಡುಗಿಯರು ಹುಚ್ಚರಂತೆ ಪ್ರೀತಿಸುತ್ತಾರೆ? ಆಪ್ಷನ್ ಸಿ ಫಿಟ್ ಆಗಿರುವುದು, ಬಿ ರೊಮ್ಯಾಂಟಿಕ್ ಆಗಿರುವುದು, ಸಿ ಸದಾ ಚಿಂತಿಸುವುದು, ಡಿ ಹಣವಂತನಾಗಿದ್ದರೆ.
ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಹುಡುಗರು ಕೆಲವೊಂದು ವಿಶೇಷ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಹುಡುಗಿಯರೇ ಹಿಂದೆ ಬೀಳುತ್ತಾರೆ ಮತ್ತು ಹುಚ್ಚರಂತೆ ಪ್ರೀತಿಸುತ್ತಾರೆ. ಎಂದಿಗೂ ಬಿಟ್ಟು ಹೋಗುವ ಪ್ರಯತ್ನ ಕೂಡ ಮಾಡುವುದಿಲ್ಲ. ಆ ಅಭ್ಯಾಸಗಳು ಯಾವುವು ನೋಡೋಣ. ಮೊದಲನೆಯದಾಗಿ, ಹುಡುಗಿಯರು ಸದಾ ಕಾಳಜಿ ವಹಿಸುವ ಹುಡುಗರನ್ನು ಇಷ್ಟಪಡುತ್ತಾರೆ. ಅಂತಹ ಹುಡುಗರು ತಮ್ಮ ಸಂಗಾತಿಯಾಗಿರಲಿ ಎಂದು ಬಯಸುತ್ತಾರೆ. ಎರಡನೆಯದಾಗಿ, ಹುಡುಗಿಯೇ ಆಗಲಿ ಅಥವಾ ಹುಡುಗನೇ ಆಗಲಿ ಪ್ರತಿಯೊಬ್ಬರೂ ತಮ್ಮ ಸಂಗಾತಿ ನೋಡಲು ಸುಂದರವಾಗಿರಲಿ ಎಂದು ಬಯಸುತ್ತಾರೆ. ಅದರಂತೆ ಹುಡುಗಿಯರು ಫಿಟ್ ಆಗಿರುವ ಹುಡುಗರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಮೂರನೇದಾಗಿ, ಹುಡುಗಿ ತನ್ನ ಸಂಗಾತಿ ರೊಮ್ಯಾಂಟಿಕ್ ಆಗಿರಲಿ ಎಂದು ಬಯಸುತ್ತಾಳೆ. ರೊಮ್ಯಾಂಟಿಕ್ ಆಗಿರದಿದ್ದರೆ ಆಕೆ ನಿಮ್ಮನ್ನು ಬಿಟ್ಟು ಹೋಗುತ್ತಾಳೆ. ಇದೆಲ್ಲದರ ಜೊತೆಗೆ ಹುಡುಗ ಹಣವಂತನಾಗಿರಬೇಕು. ಅನೇಕ ಹುಡುಗಿಯರು ಲವ್ ಮಾಡುವ ಮೊದಲು ಹುಡುಗನ ಸ್ಥಾನಮಾನ ಮತ್ತು ಹಣದ ಬಗ್ಗೆ ಯೋಚಿಸುತ್ತಾರೆ. ಆಕೆಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಎಂಬುದರ ಬಗ್ಗೆ ಯೋಚನೆ ಮಾಡುತ್ತಾಳೆ. ಹಾಗಾಗಿ ನೀವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢವಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯರು ಕೂಡ ಸ್ಥಾನಮಾನ ಮತ್ತು ಹಣ ಇರುವ ಹುಡುಗ ಸಂಗಾತಿ ಆಗಬೇಕೆಂದು ಬಯಸುತ್ತಾರೆ. 10ನೇ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಸಿ ಶಿಕ್ಷಣ, ಬಿ ಚಿತ್ರಕಲೆ, ಸಿ ಸಿನಿಮಾ, ಡಿ ನೃತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿನಿಮಾ. ಆಸ್ಕರ್ ಪ್ರಶಸ್ತಿಯನ್ನು ಸಿನಿಮಾ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಒಗಟು: ಒಂದೇ ಗುಂಡಿಯಲ್ಲಿ ಒಂದೇ ಏತ. ಒಗಟಿನ ಉತ್ತರ ನಾಲಗೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.